ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಇಸ್ಲಾಂ ಮತ. ಕೇವಲ 10 ವರ್ಷದಲ್ಲಿ ಮುಸ್ಲಿಂ ಜನಸಂಖ್ಯೆ 34.7 ಕೋಟಿ ಹೆಚ್ಚಳ. ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಧರ್ಮಗಳ ಮಾಹಿತಿಯನ್ನ ಈಗ ಪ್ಯೂ ಸಂಶೋಧನಾ ಕೇಂದ್ರದ ಹೊಸ ಅಧ್ಯಯನ ತಿಳಿಸಿದೆ. ಪ್ಯೂ ಸಂಶೋಧನಾ ಕೇಂದ್ರದ ಅಧ್ಯಯನ ವರದಿ ಪ್ರಕಾರ ಇಸ್ಲಾಂ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತವಾಗಿದ್ದು, ಕಳೆದ ದಶಕದಲ್ಲಿ ಇತರ ಧಾರ್ಮಿಕ ಗುಂಪುಗಳಿಗಿಂತ ಹೆಚ್ಚಿನ ಜನರನ್ನ ಸೇರಿಸಿಕೊಂಡಿದೆ ಎಂದು ತಿಳಿಸಿದೆ. 2010 ಮತ್ತು 2020 ನಡುವೆ ಜಾಗತಿಕ ಮುಸ್ಲಿಂ ಜನಸಂಖ್ಯೆಯು 347 ಮಿಲಿಯನ್, ಅಂದರೆ 34.7 ಕೋಟಿ ಜನರಷ್ಟು ಹೆಚ್ಚಾಗಿದೆ. ಇದು ಜಾಗತಿಕ ಧಾರ್ಮಿಕ ಭೂದೃಶ್ಯದಲ್ಲಿ ಗಮನಾರ್ಹ ಜನಸಂಖ್ಯಾ ಬದಲಾವಣೆಯನ್ನ ರೂಪಿಸಿದೆ. ತಮ್ಮ ಧರ್ಮಕ್ಕೆ ಮಾಡಿರುವ ಮತಾಂತರಕ್ಕಿಂತ ಜನಸಂಖ್ಯಾ ಬೆಳವಣಿಗೆಯೇ ಬದಲಾವಣೆಗೆ ಪ್ರಮುಖ ಕಾರಣ ಎಂದು ಪ್ಯೂ ವರದಿ ಕಂಡುಹಿಡಿದಿದೆ. ಕ್ರಿಶ್ಚಿಯನ್ ಮತವು ವಿಶ್ವದ ಅತಿದೊಡ್ಡ ಧರ್ಮವಾಗಿ ಉಳಿದಿದ್ದರೂ ಇಸ್ಲಾಂ ಮತ್ತು ಇತರ ಧಾರ್ಮಿಕವಾಗಿ ಸಂಬಂಧವಿಲ್ಲದ ಗುಂಪುಗಳಲ್ಲಿನ ನಿರಂತರ ಏರಿಕೆಗೆ ವ್ಯತಿರಿಕ್ತವಾಗಿ ಜಾಗತಿಕ ಜನಸಂಖ್ಯೆಯಲ್ಲಿ ಅದರ ಪ್ರಮಾಣವು ಸ್ವಲ್ಪ ಕಡಿಮೆಯಾಗಿದೆ. ಇನ್ನು ಹಿಂದೂಗಳು ವಿಶ್ವದ ಒಟ್ಟಾರೆ ಜನಸಂಖ್ಯೆಯಷ್ಟೇ ದರದಲ್ಲಿ ಬೆಳೆದು 2020ರಲ್ಲಿ 1.2 ಬಿಲಿಯನ್ ತಲುಪಿದ್ದಾರೆ. ಅವರಲ್ಲಿ 95% ಭಾರತದಲ್ಲಿದ್ದಾರೆ. ಭಾರತದಲ್ಲಿ 2010ರಲ್ಲಿ 80%ರಷ್ಟಿದ್ದ ಹಿಂದೂಗಳ ಸಂಖ್ಯೆ 2020ರ ಹೊತ್ತಿಗೆ 79%ರಷ್ಟಾಗಿತ್ತು. 2010ರಲ್ಲಿ 14.3ರಷ್ಟಿದ್ದ ಮುಸ್ಲಿಮರ ಪ್ರಮಾಣ 2020ರಲ್ಲಿ 15.2ಕ್ಕೆ ಏರಿದೆ ಎಂದು ಹೌ ದ ಗ್ಲೋಬಲ್ ರಿಲಿಜಿಯಸ್ ಲ್ಯಾಂಡ್ಸ್ಕೇಪ್ ಚೇಂಜ್ ಫ್ರಮ್ 2010 to 2020 ಎಂಬ ಶೀರ್ಷಿಕೆಯ ವಿಶ್ಲೇಷಣೆಯು ಬಹಿರಂಗಪಡಿಸಿದೆ. ಇನ್ನು ಭಾರತದಂತಹ ಹಿಂದೂ ಪ್ರಧಾನವಾದ ರಾಷ್ಟ್ರದಲ್ಲಿಯೂ ಅಕ್ರಮ ಮತಾಂತರ ಮತ್ತು ಜನನ ಪ್ರಮಾಣಗಳಿಂದಾಗಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಿದ್ದು ಕಳವಳಕಾರಿಯಾಗಿದೆ ಎಂಬುದಾಗಿ ಕೆಲವು ವರದಿಗಳಾಗಿವೆ.